ಸುತ್ತಮುತ್ತಲಿನ ಆಟೋ ಚಾಲಕರಿಗೆ ಫುಡ್ ಕಿಟ್ ವಿತರಣೆ ಮಾಡೋ ಮುಖಾಂತರ ತಾನೊಬ್ಬ ಸಮಾಜಕ್ಕೆ ಮುಡುಪಾಗಿರುವಂಥ ವ್ಯಕ್ತಿ, ಸಮಾಜದ ಜೊತೆ ನಿಂತ್ಕೊಳ್ಳೋಂತಹ ವ್ಯಕ್ತಿ ಅಂತ ಈ ನನ್ನ ಯುವ ಮಿತ್ರ ತೋರಿಸ್ಕೊಟ್ಟಿದ್ದಾನೆ. ಈ ಸಲ ಹುಟ್ಟುಹಬ್ಬಕ್ಕೆ ಸ್ಕೂಲ್ ಬದಲು ಆಟೋ ಚಾಲಕರಿಗೆ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಡೋಣ. ಇವತ್ತು ನೀವು ಹೇಳಿದಾಗೇ ನನ್ನ ಪ್ರೀತಿಯ ಸಹೋದರ ಏನು ಸಂದೀಪ್ ಸ್ಯಾಂಡಿ ಏನಿದ್ದಾರೆ, ಅವರ 28ನೇ ವರ್ಷದ ಹುಟ್ಟುಹಬ್ಬ ಇವತ್ತು. ನನಗೆ ಬೇರೆ ಎಷ್ಟೊಂದು ಕೆಲಸಗಳಿದ್ದರೂ ಸಹ ಇವತ್ತು ಅವನು ನನ್ನ ತುಂಬ ಆತ್ಮೀಯ ಆಗಿರೋದ್ರಿಂದ, ಹೃದಯಕ್ಕೆ ತುಂಬ ಹತ್ರ ಆಗಿರೋದ್ರಿಂದ ನಾನಿವತ್ತು ಬರಲೇಬೇಕಾಯಿತು. ಈಗ ಒಂದು ಅರ್ಥಪೂರ್ಣವಾಗಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾನೆ. ಸುತ್ತಮುತ್ತಲಿನ ಆಟೋ ಚಾಲಕರಿಗೆ ಫುಡ್ ಕಿಟ್ ವಿತರಣೆ ಮಾಡೋ ಮುಖಾಂತರ ತಾನೊಬ್ಬ ಸಮಾಜಕ್ಕೆ ಮುಡುಪಾಗಿರುವಂಥ ವ್ಯಕ್ತಿ, ಸಮಾಜದ ಜೊತೆ ನಿಂತ್ಕೊಳ್ಳೋಂತಹ ವ್ಯಕ್ತಿ ಅಂತ ಈ ನನ್ನ ಯುವ ಮಿತ್ರ ತೋರಿಸ್ಕೊಟ್ಟಿದ್ದಾನೆ. ಅವನಿಗೆ ಮತ್ತು ಅವನ ಕುಟುಂಬಕ್ಕೆ ಈ ಒಂದು ಶುಭ ದಿನ ಇನ್ನೊಂದಷ್ಟು ಒಳ್ಳೆಯದನ್ನು ತರಲಿ. ಅವನು ಇರೋಷ್ಟು ದಿವಸ 100 ಕಾಲ ನಗನಗುತ್ತಾ ನೆಮ್ಮದಿಯಿಂದ ಆರೋಗ್ಯದಿಂದ ಶ್ರೀಮಂತನಾಗಿ, ಹೃದಯ ಶ್ರೀಮಂತಿಕೆ ಮತ್ತು ಆರ್ಥಿಕವಾಗೂ ಕೂಡ ಶ್ರೀಮಂತನಾಗಿರಲಿ ಅಂತ ಈ ಒಂದು ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಿಂದಿನ ವರ್ಷ ಅವರು ಹುಟ್ಟುಹಬ್ಬಕ್ಕೆ ಅಡುಗೆ ಕೋಣೆಯನ್ನು ಗಿಫ್ಟಾಗಿ ಕೊಟ್ಟಿದ್ವಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಪಯೋಗ ನಿಟ್ಟಿನಲ್ಲಿ. ಆ ಕಾರ್ಯ ಏನನ್ಸುತ್ತೆ ಸರ್ ನಿಮಗೆ? ನಿಜಕ್ಕೂ ಆವತ್ತು ನಾವು ಮಾಡಿದಂಥ ಕಾರ್ಯ ನಿಜಕ್ಕೂ ನಮ್ಮ ಜೀವಮಾನದಲ್ಲಿ, ನಮ್ಮ ನೆನಪಿನಲ್ಲಿ ಉಳಿದೋಗುವಂತಹ, ಹೃದಯದಲ್ಲಿ ಉಳಿದೋಗುವಂಥ ಕೆಲಸ ಮಾಡಿದ್ವಿ. ಅವತ್ತು ಅವನೇ ಅದನ್ನು ಈ ಥರ ಇದೆ ಅಣ್ಣ ಅಂತಂದ. ನನಗೂ ಖುಷಿ ಅನಿಸ್ತು, ಒಂದು ಒಳ್ಳೆ ಕೆಲಸ ಅನಿಸ್ತು. ನಾವೇನು ಮಾತು ಕೊಟ್ಟಿದ್ವೋ ಅದ್ರ ಪ್ರಕಾರ ನಡ್ಕೊಂಡ್ವಿ. ಇವತ್ತು ಅಡುಗೆ ಕೋಣೆ ಸುಸಜ್ಜಿತವಾಗಿ ನಡೀತಾ ಇದೆ. 4 ಜನ ಮಕ್ಕಳು ಒಳ್ಳೆಯದಾಗ್ತಿದೆ. ಈ ರೀತಿಯ ಸಣ್ಣ ಅಳಿಲು ಸೇವೆಗಳನ್ನು ಸಮಾಜಕ್ಕೆ ಸಲ್ಲಿಸೋ ಮುಖಾಂತರ ಒಂದು ಸುಂದರವಾದ ಭಾರತವನ್ನು ಕಟ್ಟಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನನ್ನೆಲ್ಲ ಯುವ ಮಿತ್ರರು, ನನ್ನೆಲ್ಲ ಜೊತೆ ಇರುವಂತಹ ಹಿರಿಯರು ಪ್ರತಿಯೊಬ್ಬರೂ ಸಹ ನನ್ನ ಜೊತೆ ಈ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಮುಂದೆ ಒಂದು ಸುಸಜ್ಜಿತವಾದ, ಒಂದು ಸುಭದ್ರವಾದ, ಒಂದು ಸುಂದರ ಚಿಕ್ಕಬಳ್ಳಾಪುರ ಕಟ್ಟೋದ್ರ ಜೊತೆಗೆ ಒಂದು ಉತ್ತಮವಾದ ಭಾರತಕ್ಕೆ ನಾವೊಂದು ಇಟ್ಟಿಗೆಯನ್ನು ಇಡುವಂಥ ಕೆಲಸನ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸಂದೀಪ್ ಸ್ಯಾಂಡಿ ಅಂತ. ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ 7ನೇ ವಾರ್ಡಿನ ಇನ್ನೂ ಎಲ್ಲ ಆಟೋ ಚಾಲಕರಿಗೆ ನನ್ನ ಕೈಯಲ್ಲಾದಷ್ಟು ಎಲ್ಲರಿಗೂ ದಿನಸಿ ಕಿಟ್ನ ಹಂಚಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಇದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಸಮಾಜ ಸೇವಕರಾದಂತಹ ಹಾಗೂ ನನ್ನ ನೆಚ್ಚಿನ ನನ್ನ ಅಣ್ಣನ ಆದಂತಹ ಸನ್ಮಾನ್ಯ ಶ್ರೀ ಸಂದೀಪ್ ರೆಡ್ಡಿ ಅಣ್ಣನವರು ಆಗಮಿಸಿದ್ದರು. ಅವ್ರ ಕೈಯಲ್ಲೇ ಎಲ್ಲರಿಗೂ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಸುಮಾರು ಹತ್ತತ್ರ ಒಂದು 50ರಷ್ಟು ಆಟೋ ಚಾಲಕರಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದ್ದೀನಿ. ಈಗ ಹಿಂದಿನ ವರ್ಷ ನಾನು ಇದೇ ಮೊದಲನೇ ಸಲ ಅಲ್ಲ, ಸುಮಾರು ಒಂದು 6-7 ವರ್ಷಗಳಿಂದ ನಾನು ಅತಿ ಹೆಚ್ಚಾಗಿ ಸ್ಕೂಲುಗಳಲ್ಲಿ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಬುಕ್ಕು, ಬ್ಯಾಗು, ಪೆನ್ನು, ಪುಸ್ತಕ ಇತ್ಯಾದಿ ಏನೇನು ಬೇಕಾಗುತ್ತೋ ಕಲಿಕಾ ಸಾಮಗ್ರಿಗಳನ್ನು ಇಷ್ಟು ವರ್ಷ ಕೊಡ್ಕೊಂಬರ್ತಾಯಿದ್ವಿ. ಈ ವರ್ಷ ಸ್ವಲ್ಪ ಆಟೋ ಚಾಲಕರ ಬಗ್ಗೆ ನನಗೆ ಗಮನ ಬಂತು. ಯಾಕಂದರೆ ನನಗೆ ಆಟೋ ಚಾಲಕರಲ್ಲಿ ನನಗೆ ಅತಿ ಹೆಚ್ಚವಾಗಿ ನಮ್ಮ ವಾರ್ಡಲ್ಲಿರೋರು ಜಾಸ್ತಿ ಜನ ನನಗೆ ಪರಿಚಯ ಇದ್ದಾರೆ, ಅಣ್ಣಂದಿರು. ಅವ್ರದ್ದು ಸಮಸ್ಯೆ ನನಗೆ ಗೊತ್ತಾಗ್ತಾಯಿತ್ತು. ಅವ್ರ ಪಾಪ ಈಗ ದಿವಸ ಎಲ್ಲ ಅಲ್ಲಿ ರೋಡಲ್ಲಿ ಇವಾಗೆಲ್ಲ ರೋಡೆಲ್ಲ ಅಗಿತಾ ಇದ್ದಾರೆ. MG ರೋಡು ದುರಸ್ತಿ, ಅದು ಇನ್ನೂ ಅಷ್ಟು ಬೇಗ ದುರಸ್ತಿ ಆಗಿಲ್ಲ. ರೋಡು ಎಲ್ಲ ಧೂಳಲ್ಲಿರ್ತಾರೆ. ಅವ್ರಿಗೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋದರೆ 40 ರೂಪಾಯಿ ಕೊಡ್ತಾರೆ ಅಷ್ಟೇ ಜನ. ಅದು ಸ್ವಲ್ಪ ಅವ್ರಿಗೆ ಕಷ್ಟಕರ ಆಗ್ತಾಯಿದೆ. ಈ ನಡುವೆ ಒಂದು 4-5 ಜನ ಬಂದು ನಮ್ಮ ಹತ್ರ ಹಿಂಗೆ ಹೇಳಿದ್ರು, ಈ ಥರ ಏನು ಸಿಗ್ತಾಯಿಲ್ಲ ಈ ನಡುವೆ ಅಂತ ಅವ್ರ ನೋವನ್ನು ನಮ್ಗೆ ಹೇಳಿದ್ರು. ಆವಾಗ ನಮಗೆ ಈ ಸಲ ಹುಟ್ಟುಹಬ್ಬಕ್ಕೆ ಸ್ಕೂಲ್ ಬದಲು ಆಟೋ ಚಾಲಕರಿಗೆ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಡೋಣ ಅಂತ ಹೇಳಿ ಆಟೋ ಚಾಲಕರಿಗೆ ಕೊಡೋಣ ಅಂತ ಈ ಸಲ ನಾವು ಡಿಸೈಡ್ ಮಾಡಿದ್ವಿ. ಈಗ ಹಿಂದಿನ ವರ್ಷ ನಿಮ್ಮ ಬರ್ಡೇಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಡುಗೆ ಕೋಣೆಯನ್ನು ಗಿಫ್ಟಾಗಿ ಕೊಟ್ಟಿದ್ದರು. ಅದು ಯಾವ ರೀತಿ ಉಪಯೋಗ ಆಗ್ತಿದೆ ಮಕ್ಕಳಿಗೆ ಇವಾಗ? ಸರ್, ಅದು ನೋಡಿ ಹೇಳ್ತೀನಿ. ನಮ್ಮ ವಾರ್ಡಲ್ಲಿ ಇಷ್ಟು ವರ್ಷಗಳಿಂದ ಯಾವ ನಾಯಕರು ಸಹ ಮಾಡೋಕ್ಕೆ ಅದು ಮುಂದಾಗಿರಲಿಲ್ಲ. ಅದನ್ನು ನಮ್ಮ ವಾರ್ಡಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂದೀಪ್ ರೆಡ್ಡಿ ಅಣ್ಣನವರು ಅದನ್ನು ಸಮಸ್ಯೆ ಇದೆ ಅಂತ ಹೇಳಿದ ತಕ್ಷಣ ಅದು ಕಟ್ಕೊಟ್ರು.
ಅದು ಇವತ್ತು ಅತಿ ಹೆಚ್ಚಾಗಿ ಉಪಯೋಗ ಮಾಡ್ತಿದ್ದಾರೆ. ಮಕ್ಕಳು ಭಯ ಭೀತಿ ಬಿಟ್ಟು ಅವ್ರ ಕಲಿಕೆ ಕಡೆ ನೋಡ್ತಾ ಇದ್ದಾರೆ. ಫಸ್ಟ್ ಆಗಿದ್ದಿದ್ರೆ ಒಂದು ಕಡೆ ಕುಕ್ಕರ್ ಸೌಂಡ್ ಬಂದಿದ ತಕ್ಷಣ ಅವ್ರು ಏನಾದರೂ ಓದ್ಕೊತಾ ಇದ್ದರೆ ಅದು ಕಡೆ ಭಯ ಬಿಟ್ಟು ನೋಡೋ ಪರಿಸ್ಥಿತಿ ಇತ್ತು. ಈಗ ಮಕ್ಕಳಲ್ಲಿ ಭಯ ಹೋಗಿ ಆರಾಮಾಗಿ ಅವರು ವಿದ್ಯಾಭ್ಯಾಸ ಮಾಡಿಕೊಂಡು ಖುಷಿ ಪಡ್ತಾ ಇದ್ದಾರೆ. ಎಸ್ ಆಕ್ವಾಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.